ತುಮಕೂರು ಜಿಲ್ಲೆ ಅಭಿವೃದ್ಧಿಗೆ ಜಿಲ್ಲಾಡಳಿತ ಪಣ. ಆಸ್ಟ್ರೇಲಿಯಾ ರೀತಿ ತುಮಕೂರು ಕೂಡ ಡೆವಲಪ್ ಆಗುತ್ತೆ. ಜಿಲ್ಲೆಯ ಅಭಿವೃದ್ಧಿಗೆ ಆಸ್ಟ್ರೇಲಿಯನ್ ಡೆಲಿಗೇಟ್ಸ್ನಿಂದ ಹೂಡಿಕೆ. ತುಮಕೂರು ಜಿಲ್ಲೆ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದ್ದು ಎರಡನೇ ರಾಜಧಾನಿಯಾಗಿ ಸಿಲಿಕಾನ್ ಸಿಟಿಯಂತೆ ಸರಿಸಮನಾಗಿ ಬೆಳೀತಾ ಇದೆ. ಬೆಂಗಳೂರಿನ ಮೇಲಿರೋ ಒತ್ತಡವನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಕೂಡ ತುಮಕೂರು ಜಿಲ್ಲೆ ಅಭಿವೃದ್ಧಿಗಾಗಿ ನಾನಾ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದು ಕಳೆದ 5-6 ವರ್ಷಗಳಿಂದ ಜಿಲ್ಲೆ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ಜಿಲ್ಲಾಡಳಿತ ಪಣ ತೊಟ್ಟಿದ್ದು ತುಮಕೂರಿನಲ್ಲಿ ಈಗಾಗಲೇ ಐಟಿ ಹಬ್ ಸ್ಥಾಪನೆ, HAL ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಇದೆ. ಅಲ್ಲದೆ ತುಮಕೂರಿನಲ್ಲೇ 2ನೇ ಅಂತಾರಾಷ್ಟ್ರೀಯ ಏರ್ಪೋರ್ಟ್, ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣ ಸೇರಿ ನಾನಾ ಕ್ರೀಡಾ ತರಬೇತಿ ಸಂಸ್ಥೆಗಳು ನಿರ್ಮಾಣ ಆಗ್ತಾ ಇದೆ. ಇದರಿಂದ ತುಮಕೂರು ನಗರ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿ ತೋರಿಸ್ತಾ ಇದ್ದು ತುಮಕೂರಿನತ್ತ ಜನರು ಮುಖ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯಕ್ಕೆ ಆಸ್ಟ್ರೇಲಿಯಾ ಡೆಲಿಗೇಟ್ಸ್ ಭೇಟಿ ನೀಡಿದ್ದು ಗೃಹ ಸಚಿವ ಪರಮೇಶ್ವರ್ ಅವರ ಸೂಚನೆಯಂತೆ ಇಂದು ತುಮಕೂರಿಗೆ ಆಸ್ಟ್ರೇಲಿಯಾ ಡೆಲಿಗೇಟ್ಸ್ ಭೇಟಿ ಕೊಟ್ಟಿದ್ದು ಜಿಲ್ಲಾಡಳಿತದೊಂದಿಗೆ ಸಮಾಲೋಚನೆ ನಡೆಸಿದ್ರು. ತುಮಕೂರಿನಲ್ಲಿ ವಿದೇಶಿ ಕಂಪನಿಗಳು ಹೂಡಿಕೆಗೆ ಸೂಕ್ತವಾದ ವಾತಾವರಣ ಒದಗಿಸುವುದಕ್ಕೆ ಜಿಲ್ಲಾಡಳಿತ ಮುಂದಾಗಿದ್ದು ಡಿಸಿ ಶುಭ ಕಲ್ಯಾಣ್ ಆಸ್ಟ್ರೇಲಿಯನ್ ಡೆಲಿಗೇಟ್ಸ್ ಜೊತೆ ಮುಕ್ತವಾಗಿ ಚರ್ಚಿಸಿದರ ಜೊತೆಗೆ ತುಮಕೂರು ಯಾವ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದ್ತಾ ಇದೆ ಅನ್ನೋದನ್ನ ವಿಡಿಯೋ ಚಿತ್ರದ ಮೂಲಕ ವಿವರಿಸಿದ್ರು. ಅಲ್ಲದೆ ತುಮಕೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹೇಗಿದೆ ಹಾಗೂ ಜಿಲ್ಲೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಯ ಬಗ್ಗೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅನ್ನೋದನ್ನು ಕೂಡ ವಿವರಿಸಿದ್ರು. ಇನ್ನು ಆಸ್ಟ್ರೇಲಿಯಾ ಪ್ರತಿನಿಧಿಗಳು ತುಮಕೂರಿನಲ್ಲಿ ಕಂಪನಿಗಳನ್ನು ಸ್ಥಾಪನೆ ಮಾಡಲು ಇರುವ ಪರಿಸರ ಹಾಗೂ ಸೌಕರ್ಯಗಳನ್ನು ವೀಕ್ಷಣೆ ಮಾಡಿದ್ರು. ಆಸ್ಟ್ರೇಲಿಯನ್ ಡೆಲಿಗೇಟ್ಸ್ ಜೊತೆಗೆ ಸಮಾಲೋಚನೆಯ ಬಳಿಕ ನಗರದ ಮಹಾತ್ಮ ಗಾಂಧಿ ಸ್ಟೇಡಿಯಂಗೆ ವಿಸಿಟ್ ಮಾಡಿ ಕ್ರೀಡಾ ಸೌಕರ್ಯ ಹೇಗಿದೆ ಅನ್ನೋದನ್ನ ಕೂಡ ಪರಿಶೀಲನೆ ನಡೆಸಿದ್ರು. ಈ ವೇಳೆ ತುಮಕೂರು ನಗರ ಡೆವಲಪ್ ಆಗಿರೋ ಬಗ್ಗೆ ಆಸ್ಟ್ರೇಲಿಯಾ ಡೆಲಿಗೇಟ್ಸ್ ಫುಲ್ ಖುಷಿಯಾದ್ರು. ಅಲ್ಲದೆ ಇಲ್ಲಿ ಹೂಡಿಕೆ ಮಾಡಬಹುದು ಅನ್ನೋ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ವೇಳೆ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್ ತುಮಕೂರಿನಲ್ಲಿ ಕಂಪನಿಗಳ ಸ್ಥಾಪನೆಗೆ ಇರುವ ಪರಿಸರ ಹಾಗೂ ಸೌಕರ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದೇವೆ. ಅವರು ಕೂಡ ಅವರ ಕೋಆರ್ಡಿನೇಟರ್ಸ್ ಜೊತೆಗೆ ಮಾತನಾಡಿ ನಮಗೆ ಕಂಪನಿ ಸ್ಥಾಪನೆಯ ಬಗ್ಗೆ ತಿಳಿಸ್ತೇವೆ ಅಂತ ಭರವಸೆ ನೀಡಿದ್ದಾರೆ. ಜಿಲ್ಲೆಯಲ್ಲಿ ವಿದೇಶಿ ಕಂಪನಿಗಳು ಸ್ಥಾಪನೆಯಾದರೆ ಜಿಲ್ಲೆಯ ಯುವ ಜನತೆಗೆ ಸಾಕಷ್ಟು ಉದ್ಯೋಗ ಸಿಗೋ ವಿಶ್ವಾಸ ಇದೆ ಅಂತ ಅಭಿಪ್ರಾಯಪಟ್ಟರು. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಸನ್ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಆಸ್ಟ್ರೇಲಿಯನ್ ಡೆಲಿಗೇಟ್ಸ್ ಅವರು ಬಂದಿದ್ದರು. ಅವರು ತುಮಕೂರಿಗೆ ಆಹ್ವಾನವನ್ನು ನೀಡಿದರು. ಹಾಗಾಗಿ ಇವತ್ತು ಆಸ್ಟ್ರೇಲಿಯಾಯಿಂದ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಡೆಲಿಗೇಟ್ಸ್ ಬಂದಿದ್ದಾರೆ. ಡೆಲಿಗೇಟ್ಸ್ಗೆ ನಮ್ಮ ತುಮಕೂರಲ್ಲಿ ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಮತ್ತು ಇಂಡಸ್ಟ್ರಿಯಲ್ ಫೆಸಿಲಿಟೀಸ್, ನಮ್ಮಲ್ಲಿ ಒಂದು ಟರ್ಷರಿ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇದೆ, ಸೋಲಾರ್ ಪವರ್ ಪ್ಲ್ಯಾಂಟ್ಸ್ ಇದೆ. ವಸಂತ ನರಸಾಪುರಲ್ಲಿ ಈಗಾಗಲೇ 4 ಫೇಸಸಲ್ಲಿ ಇಂಡಸ್ಟ್ರೀಸ್ ನಡೀತಾ ಇದೆ. ಸುಮಾರು 1300 ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮತ್ತು ಒಂದು 100 ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಇದೆ. ನಮ್ಮ ಜಿಲ್ಲೆಯಲ್ಲಿ 82,000 ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಪರ್ ಇಯರ್ ಆಗ್ತಾ ಇದೆ. ಅದರಲ್ಲಿ 19% ಫ್ರಮ್ ಅಗ್ರಿಕಲ್ಚರ್ ಆ್ಯಂಡ್ ಇಂಡಸ್ಟ್ರೀಸಿಂದ ಒಂದು 25% ಆ್ಯಂಡ್ ಮಿಕ್ಕಿದೆಲ್ಲ ಸರ್ವಿಸಸಿಂದ ಬರ್ತಾ ಇದೆ. ಸೊ ಅದು ಬಗ್ಗೆ ಎಲ್ಲ ಅವರಿಗೆ ಎಲ್ಲ ಹೇಳಿದ್ದೀವಿ ಒಂದು ಪ್ರೆಸೆಂಟೇಷನ್ ಮುಖಾಂತರ. ಮತ್ತು ತುಮಕೂರು ಸಿಟಿಯಲ್ಲಿ ಸಿನ್ಸ್ ಒಂದು ಸ್ಮಾರ್ಟ್ ಸಿಟಿ ಇರೋದ್ರಿಂದ ಇಲ್ಲಿ ನಮಗೆ ಏನೇನು ಬೇರೆ ಇನ್ಫ್ರಾಸ್ಟ್ರಕ್ಚರ್ಸ್ ಅವರಿಗೆ ಲೀಜರ್ ಸ್ಪೋರ್ಟ್ಸಿಗೆ ನಮ್ಮ MG ಸ್ಟೇಡಿಯಮ್ಮು, ಟೆನ್ನಿಸ್ ಗ್ರೌಂಡು, ಸ್ಮಾರ್ಟ್ ಸಿಟಿದು ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್, ನಮ್ಮ ಜಿಲ್ಲೆ ಒಳಗಡೆ ಲಾ ಆ್ಯಂಡ್ ಆರ್ಡರ್ ವ್ಯವಸ್ಥೆ ಎಲ್ಲ ಹೆಂಗಿದೆ, ಎನ್ಫೋರ್ಸ್ಮೆಂಟ್ಸ್ ಹೆಂಗೆ ಮಾಡ್ತಾಯಿದ್ವಿ ಅಂತ ಎಲ್ಲ ಮನವರಿಕೆ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ನಮ್ಮ ಜಿಲ್ಲೆಯದು ಹ್ಯೂಮನ್ ರಿಸೋರ್ಸ್ ಎಜುಕೇಷನಲ್ ಡಿಸ್ಟ್ರಿಕ್ಟ್ ಅಂತ ಕೂಡ ನಾವು ತುಮಕೂರನ್ನು ಕರಿತೀವಿ. 7 ಇಂಜಿನಿಯರಿಂಗ್ ಕಾಲೇಜಸ್, 3 ಮೆಡಿಕಲ್ ಕಾಲೇಜಸ್ ಮತ್ತು 25 ಡಿಗ್ರಿ ಕಾಲೇಜಸ್ ಇದೆ. ಸೊ ಹ್ಯೂಮನ್ ರಿಸೋರ್ಸಸಲ್ಲಿ ಸ್ಕಿಲ್ಡ್ ಲೇಬರ್ಸು, ಅನ್ಸ್ಕಿಲ್ಡ್ ಲೇಬರ್ಸು ಎಲ್ಲರೂ ಕೂಡ ಇಲ್ಲಿ ಸಿಗ್ತಾರೆ. ಮತ್ತು ವಸಂತ ನರಸಾಪುರಲ್ಲಿ ಈಗಾಗಲೇ 7,000 ಏಕರ್ಸು ಲ್ಯಾಂಡ್
ಇಂಡಸ್ಟ್ರೀಸ್ ಇದೆ. ಇನ್ನೂ ಒಂದು 6,000 ಅಂಡರ್ ಅಕ್ವಿಸಿಷನ್ ಇದೆ. ಸೊ ಅವರಿಗೆ ಲ್ಯಾಂಡ್ ಇರಲಿ, ವಾಟರ್ ಇರಲಿ ಮತ್ತು ಎನರ್ಜಿ ಇರಲಿ, ಇದೆಲ್ಲ ಕೂಡ ನಾವು ವ್ಯವಸ್ಥಿತವಾಗಿ ಮಾಡಿದ್ದೀವಿ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ ಇವತ್ತು. ಈ ಥರ ಇನ್ವೆಸ್ಟ್ಮೆಂಟ್ಸ್ ನಮ್ಮ ಜಿಲ್ಲೆಗೆ ಬಂದರೆ ಒಳ್ಳೆಯ ಒಂದು ಜಾಬ್ ಆಪರ್ಚುನಿಟೀಸ್ ನಮ್ಮ ಯೂತ್ಗೆ. ಎವ್ರಿ ಇಯರ್ ಅರೌಂಡ್ 25,000 ಪೀಪಲ್ SSLC ಬರೀತಾರೆ. ಸೊ ಅವರೆಲ್ಲ ಒಂದು ಡಿಗ್ರಿ ಮಾಡಿ ಅವರು ಕೆಲಸ ಹುಡುಕುವ ಸಂದರ್ಭದಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ಮತ್ತು ಸರ್ವಿಸಸ್ ಸೆಕ್ಟರ್ಸಿಂದನೇ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಜಾಬ್ ಸಿಗ್ಬೋದು. ಸೊ ಹಾಗಾಗಿ ಈ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಯತ್ನ ಒಂದು ಫಲ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ಸೊ ಹಂಗಾಗಿ ವಿ ವಿಲ್ ಸಿ ವಾಟ್ ಹ್ಯಾಪನ್ಸ್. ನಾವು ಈಗಾಗಲೇ HAL ಅಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ ಮತ್ತು ಸರ್ವಿಸ್ ಇಂಡಸ್ಟ್ರಿ, ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಕೂಡ ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಸೊ ಬೇರೆ ಬೇರೆ ಸೆಕ್ಟರ್ಸಲ್ಲಿ ಐ ಟಿ ಎನೇಬಲ್ಡ್ ಸರ್ವಿಸಸ್ಸು, ಮ್ಯಾನುಫ್ಯಾಕ್ಚರಿಂಗು, ಫುಡ್ ಆ್ಯಂಡ್ ಬೆವರೇಜಸ್ ಇದೆಲ್ಲ ಕೂಡ ಬೇರೆ ಬೇರೆ ಇಂಡಸ್ಟ್ರೀಸಲ್ಲಿ ಈಗಾಗಲೇ ನಡೀತಾ ಇದೆ. ಸೊ ಅವರು ಕೂಡ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಬೇರೆ ಬೇರೆ ಸೆಕ್ಟರಲ್ಲಿ ತೋರಿಸಿದ್ದಾರೆ. ನೋಡೋಣ ಈಗ ಅವರು ಯಾವುದರಲ್ಲಿ ಅವರು ಇಂಟ್ರೆಸ್ಟೆಡ್ ಇದ್ದಾರೆ ಅಂತ ಅವರು ಹೋಗಿ ಅವರು ಕೋರ್ ಟೀಮ್ ಜೊತೆ ಅವರು ಡಿಸ್ಕಸ್ ಮಾಡಿಕೊಂಡು ಆಮೇಲೆ ಬರ್ತಾರೆ. ಮತ್ತು ನಾಳೆ ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರು ಭೇಟಿ ಆಗ್ತಾರೆ. ಸೊ ಅದರಲ್ಲಿ ಅವರು ಏನು ಚರ್ಚೆ ಮಾಡ್ತಾರೆ ನೋಡೋಣ. ಸೊ ಅವರಿಗೆ ಬೇಕಿರೋದು ಒಂದು ಪ್ರಾಪರ್ ಎನ್ವಿರಾನ್ಮೆಂಟ್ ಟು ರನ್ ದ ಇಂಡಸ್ಟ್ರಿ, ಅದನ್ನು ನಾವು ಕೊಡ್ತೀವಿ ಅನ್ನೋ ಒಂದು ಭರವಸೆ ಅವರಿಗೆ ನಾವು ಕೊಟ್ಟಿದ್ದೀವಿ. ಒಟ್ನಲ್ಲಿ ತುಮಕೂರು ಜಿಲ್ಲೆಯನ್ನ ಶತಾಯಗತಾಯ ಅಭಿವೃದ್ಧಿ ಮಾಡಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾಡಳಿತ ಪಣ ತೊಟ್ಟಿದ್ದು, ಅದರಂತೆ ನಾನಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಆಸ್ಟ್ರೇಲಿಯಾ ಡೆಲಿಗೇಟ್ಸ್ ತುಮಕೂರಿನಲ್ಲಿ ಹೂಡಿಕೆ ಮಾಡಿದ್ರೆ ಆದಷ್ಟು ಬೇಗ ಜಿಲ್ಲೆ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಿ ಉದ್ಯೋಗದ ಜೊತೆಗೆ ನಾನಾ ಸೌಲಭ್ಯಗಳು ಪೂರ್ಣಗೊಳ್ಳುವ ಮೂಲಕ ಇಡೀ ವಿಶ್ವವೇ ತುಮಕೂರಿನತ್ತ ತಿರುಗಿ ನೋಡುವಂತಾಗಲಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.